ಈಗ ಸ್ಕಿನ್ ಕೇರ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಇದು ಒಂದು ಮಾತ್ರ ಎಲ್ರಿಗೂ ಗೊತ್ತಿರುತ್ತೆ, ಫೇಸ್ ವಾಶ್ ಆದಮೇಲೆ ಒಂದು ಕ್ರೀಮ್ ಯೂಸ್ ಮಾಡಬೇಕು. ಕ್ರೀಮ್ ಅಂದ್ರೇನು, ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕಂತ. ಇನ್ನೂ ಕೆಲವು ಜನ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಕರೆಕ್ಟಾಗಿ ಸೂಟ್ ಆಗುತ್ತೋ ಆ ಮಾಯ್ಶ್ಚರೈಸರ್ನ ನೀವು ತೊಗೊಂಡು ಅದನ್ನು ಯೂಸ್ ಮಾಡಿದ್ರೂ ನಿಮಗೆ ಸ್ಕಿನ್ನು ಮತ್ತು ಡ್ರೈ ಆಗಿ ಫೀಲ್ ಆಗ್ತಾನೆ ಇರುತ್ತೆ. ಅದು ಎಂಥ ಒಳ್ಳೆ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೂ ನಿಮಗೆ ಏನು ರಿಸಲ್ಟೇ ಕಾಣಿಸ್ತಿರೋದಿಲ್ಲ. ಸೊ ಹೀಗಾಗಿ ಯಾವುದೇ ಒಂದು ಸ್ಕಿನ್ ಟೈಪ್ ಆಗಿದ್ರೂ ಮಾಯ್ಶ್ಚರೈಸರ್ ಯೂಸ್ ಮಾಡಲೇಬೇಕು. ಮಾಯ್ಶ್ಚರೈಸರ್ ಯೂಸ್ ಮಾಡಿಲ್ಲ ಅಂದರೆ ನೋಡಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಚಿಕ್ಕ ವಯಸ್ಸಲ್ಲೇ ಏಜಿಂಗ್ ಅಂದರೆ ರಿಂಕಲ್ಸ್ ಬಂದುಬಿಡುತ್ತೆ, ಸ್ಕಿನ್ ಎಲ್ಲ ಲೂಸ್ ಆಗಿ ಸುಕ್ ಬಂದುಬಿಡುತ್ತೆ. ಯಾವತ್ತೂ ಚೆನ್ನಾಗಿ ನಾವು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ರೆ ಟೈಟಾಗಿರುತ್ತೆ ಸ್ಕಿನ್ನು, ಆ ಥರ ರಿಂಕಲ್ಸ್ ಬರೋದಿಲ್ಲ. ಯಾವುದೇ ಸ್ಕಿನ್ ಟೈಪ್ ಇರಲಿ, ಇವಾಗ ನೋಡಿ ಆಯ್ಲಿ ಆಗುತ್ತೆ ನನ್ನ ಸ್ಕಿನ್ನು, ಮಾಯ್ಶ್ಚರೈಸರ್ ಹಾಕಿದ್ರೆ ನನಗೆ ಆಗೋದಿಲ್ಲ ಹಾಗೆಲ್ಲ ಅನ್ನೋರು, ಆಯ್ಲಿ ಸ್ಕಿನ್ನವರು ಯಾವ ರೀತಿ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ಡ್ರೈ ಸ್ಕಿನ್ನವ್ರು ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ಕಾಂಬಿನೇಷನ್ ಸ್ಕಿನ್ನವ್ರು ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ಎಲ್ಲ ಡೀಟೇಲಾಗಿ ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ನೀವು ಯಾವುದೇ ಸ್ಕಿನ್ ಟೈಪ್ ಅವರಾಗಿದ್ದರೂ ಈ ವಿಡಿಯೋ ನೋಡಿ ನಿಮಗೊಂದು ಐಡಿಯಾ ಸಿಗುತ್ತೆ, ನಿಮ್ಗೆ ಯಾವ ಮಾಯ್ಶ್ಚರೈಸರ್ ಸೂಟ್ ಆಗುತ್ತೆ, ಯಾವ ಥರ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ಹಾಗೂ ಅದನ್ನು ಹೇಗೆ ಯೂಸ್ ಮಾಡಿದ್ರೆ ನಿಮಗೆ ಅದರಿಂದ 100% ಬೆನಿಫಿಟ್ ಸಿಗುತ್ತೆ ಅಂತ. ಸೊ ಯಾವಾಗಲೂ ಫೇಸ್ ವಾಶ್ ಆದ ನಂತರ ನಿಮ್ಮ ಸ್ಕಿನ್ನನ್ನು ನೀವು ನೋಡ್ಬೋದು, ಒಂಥರ ಡ್ರೈ ಪ್ಯಾಚ್ ಇರುತ್ತೆ, ಟೈಟಾಗಿರುತ್ತೆ, ರಫ್ ಆಗಿರುತ್ತೆ. ಸೊ ಡೈರೆಕ್ಟಾಗಿ ಮಾಯ್ಶ್ಚರೈಸರ್ ಯೂಸ್ ಮಾಡಬಾರ್ದು. ಫಸ್ಟು ಮುಖನ ಒದ್ದೆ ಮಾಡ್ಕೋಬೇಕು. ನೀವು ರೋಸ್ ವಾಟರ್ ಯೂಸ್ ಮಾಡ್ಬೋದು, ನಾನಿಲ್ಲಿ ರೋಸ್ ವಾಟರ್ ಯೂಸ್ ಮಾಡ್ತಿದ್ದೀನಿ. ಇಲ್ಲ ಅಂದರೆ ಜಸ್ಟ್ ನಾರ್ಮಲ್ ವಾಟರ್, ನಿಮ್ಮ ಮುಖ ತೊಳಿತೀರಲ್ಲ, ಜಸ್ಟ್ ನಾರ್ಮಲ್ ವಾಟರಿಂದ ಮುಖನ ಒದ್ದೆ ಮಾಡಿಕೊಂಡು ಆಮೇಲೆ ಒದ್ದೆಗಿರೋಂಥ ಫೇಸ್ ಮೇಲೆ ನೀವು ಮಾಯ್ಶ್ಚರೈಸರ್ ಹಾಕಬೇಕು. ಒದ್ದೆ ಅಂದಿದ್ದು ಮಾತ್ರಕ್ಕೆ ಫುಲ್ಲು ನಾನು ತೀರಾ ಒದ್ದೆ ಮಾಡ್ಕೊಂಡು ಆ ಥರ ಅಲ್ಲ, ಜಸ್ಟ್ ಆ ತೇವಾಂಶ ಇರಬೇಕು. ಆ ತೇವಾಂಶ ಇರುವಂಥ ಸ್ಕಿನ್ ಮೇಲೆ ನೀವು ಮಾಯ್ಶ್ಚರೈಸರ್ ಹಾಕಬೇಕು. ಏನಕ್ಕಂತ ನಾನು ಈ ಪಾಯಿಂಟ್ನ ಹೇಳ್ತಿದ್ದೀನಿ ಅಂದರೆ, ನೋಡಿ ಸ್ಕಿನ್ ಯಾವಾಗ ಆಲ್ರೆಡಿ ಆ ನೀರಿಂದು ಮಾಯ್ಶ್ಚರ್ ಇರುತ್ತೋ ಅದ್ರ ಮೇಲೆ ನಾವು ಮಾಯ್ಶ್ಚರೈಸರ್ ಹಾಕಿದಾಗ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಡ್ರೈ ಸ್ಕಿನ್ ಇರೋರಾಗಿದ್ದರೆ ನಾನು ಯೂಸ್ ಮಾಡಿದಂಥ ಸೆಟಾಫಿಲ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು, ಸೆಟಾಫಿಲ್ ಡ್ಯಾಮ್. ಅದು ಬಿಟ್ಟರೆ ಇಲ್ಲಿ ನಾನು ತೋರಿಸ್ತಿರುವಂಥ ಇಷ್ಟು ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಈಗ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬ 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 ಇಂಪಾರ್ಟೆಂಟ್. ಸನ್ಸ್ಕ್ರೀನ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಡರ್ಮಟಾಲಜಿಸ್ಟ್ ಹೇಳೋ ಪ್ರಕಾರ 2 ಫಿಂಗರ್ ರೂಲ್ ನೀವು ಯೂಸ್ ಮಾಡಬೇಕು. ಇಲ್ಲ ಅಂದರೆ ಕಡಿಮೆ ಸನ್ಸ್ಕ್ರೀನಿಂದ ಯೂಸ್ ಮಾಡಬೇಡಿ. ನೀವು ಮಾಯ್ಶ್ಚರೈಸರ್ ಎಷ್ಟು ಯೂಸ್ ಮಾಡ್ತೀರೋ ಅದಕ್ಕಿಂತ ಒಂಚೂರು ಜಾಸ್ತಿ ಕ್ವಾಂಟಿಟಿನೇ ಯೂಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಎಷ್ಟು ಯೂಸ್ ಮಾಡೋದು ಗೊತ್ತಾಗಲ್ಲ ಅನ್ನೋದಕ್ಕೆ 2 ಫಿಂಗರ್ ರೂಲ್ ಯೂಸ್ ಮಾಡಿ ಅಂತ ಡರ್ಮಟಾಲಜಿಸ್ಟ್ ಹೇಳೋದು. ಈಗ ಸನ್ಸ್ಕ್ರೀನ್ ಹಾಕಿದ್ರೆ ತುಂಬ ಆಯ್ಲಿ ಆಗುತ್ತೆ ನಿಮ್ಮ ಸ್ಕಿನ್ನು ಅಂತ ಇದ್ದರೆ ನೀವು ಮಾಯ್ಶ್ಚರೈಸರ್ ಸ್ಕಿಪ್ ಮಾಡಿ ಜೆಲ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ನೀವು ಮಾಯ್ಶ್ಚರೈಸರ್ ಸ್ಕಿಪ್ ಮಾಡಿದ್ರು ಒಂದು ಹೈಡ್ರೇಟಿಂಗ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರು ಅದು 2 in 1 ಪ್ರಾಡಕ್ಟ್ ಥರ ಆಗುತ್ತೆ. ಬಟ್ ಸನ್ಸ್ಕ್ರೀನ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈಗ ನಿಮ್ಮ ಸ್ಕಿನ್ ಈ ರೀತಿ ಆಯ್ಲಿ ಆದರೆ ಫೇಸ್ ವಾಶ್ ಆಗಿ ಸ್ವಲ್ಪ ಹೊತ್ತಲ್ಲೇ ಸ್ಕಿನ್ ಆಯ್ಲಿ ಆಗುತ್ತೆ, ನನಗೆ ಮಾಯ್ಶ್ಚರೈಸರ್ನ ಅಗತ್ಯನೇ ಇಲ್ಲ, ಅಥವಾ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ಇನ್ನೂ ನನ್ನ ಸ್ಕಿನ್ ಆಯ್ಲಿ ಆಗುತ್ತೆ ಅನ್ನೋರಿಗೂ ಕೂಡ ಮಾಯ್ಶ್ಚರೈಸರ್ ಸ್ಕಿಪ್ ಮಾಡೋ ಹಾಗಿಲ್ಲ, ಸನ್ಸ್ಕ್ರೀನ್ ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಸೊ ಆ ಥರ ಆಯ್ಲಿ ಸ್ಕಿನ್ ಇರೋರು ಈ ಒಂದು ಜೆಲ್ ಮಾಯ್ಶ್ಚರೈಸರ್ಸ್ನ ಟ್ರೈ ಮಾಡಿ. ಅಗೇನ್ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸನ್ಸ್ಕ್ರೀನ್ ಅಂತ ಬಂದಾಗಲೂ ನೀವು ಜೆಲ್ ಸನ್ಸ್ಕ್ರೀನನ್ನೇ ಯೂಸ್ ಮಾಡ್ಬೋದು. ಜೆಲ್ ಮಾಯ್ಶ್ಚರೈಸರ್, ಜೆಲ್ ಸನ್ಸ್ಕ್ರೀನ್ ಈ ಥರ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಿ ಆಯ್ಲಿ ಸ್ಕಿನ್ ಇರೋರು. ಈಗ ನೀವು ಕಾಂಬಿನೇಷನ್ ಸ್ಕಿನ್ನವ್ರು ಆಗಿದ್ದರೆ ನೋಡಿ, ಈ ಟೀ ಝೋನ್ ಏರಿಯಾ ಏನಿದೆ ನೀವು ಫೋಟೋನಲ್ಲಿ ನೋಡ್ತಿದ್ದೀರಲ್ಲ, ಈ ಟೀ ಝೋನ್ ಏರಿಯಾ ಮಾತ್ರ ಆಯ್ಲಿ ಆಗುತ್ತೆ. ಮತ್ತು ಈ ಯು ಝೋನ್ ಅಂತ ಏನಿದೆ ಕೆಳಗಡೆ, ಈ ಏರಿಯಾ ಡ್ರೈ ಆಗಿರುತ್ತೆ. ಸೊ ಹೀಗಿದ್ದಾಗ ಕೂಡ ನಿಮಗೆ ಸ್ಕಿನ್ನು ಡ್ರೈ ಅಂತಲೇ ಅನಿಸುತ್ತೆ. ಈಗ ನಂದು ಫಾರ್ ಎಕ್ಸಾಂಪಲ್ ಕಾಂಬಿನೇಷನ್ ಸ್ಕಿನ್ ಟೈಪ್ ಆದರೂ ಕೂಡ ನನಗೆ ಚಳಿನಲ್ಲಿ ಯಾವಾಗಲೂ ಡ್ರೈ ಅಂತಲೇ ಅನಿಸುತ್ತೆ, ಆದರೆ ಬೇಸಿಗೆಗಾಲದಲ್ಲಿ ಸ್ಕಿನ್ನು ಆಯ್ಲಿ ಅನಿಸುತ್ತೆ. ಸೊ ಹೀಗಿದ್ದಾಗ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು ಹೇಳಿ? ಚಳಿಗಾಲ ಇದ್ದಾಗ ತುಂಬ ಡ್ರೈ ಅನ್ನಿಸ್ದಾಗ ನಾನು ಆಗಲೇ ತೋರಿಸಿದ್ನಲ್ಲ ಡ್ರೈ ಸ್ಕಿನ್ ಮಾಯ್ಶ್ಚರೈಸರ್ಸ್, ಅದನ್ನು ಯೂಸ್ ಮಾಡ್ಬೋದು. ತುಂಬ ಸ್ಕಿನ್ ಆಯ್ಲಿ ಅನ್ನಿಸ್ದಾಗ ಯು ಕ್ಯಾನ್ ಗೋ ಫಾರ್ ಜೆಲ್ ಮಾಯ್ಶ್ಚರೈಸರ್ಸ್. ಸೊ ಕಾಂಬಿನೇಷನ್ ಸ್ಕಿನ್ ಟೈಪ್ ಅವರು ಈ ರೀತಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ನಾನು ಹೇಳಿರೋ ಪಾಯಿಂಟ್ಸ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ಸ್ಕಿನ್ ಸೂಪರ್ ಸಾಫ್ಟ್ ಪ್ಲಂಪಿ ಆಗಿರುತ್ತೆ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.